ಒಬ್ಬಟ್ಟು ಮತ್ತು ಇದನ್ನು ಬಾಳೆ ಎಲೆ ತರಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ತಂಗಿ. ಓ ಸಾರಿ. ಆಮೇಲೆ ಊಟ ಫಸ್ಟು ಊಟ ಮಾಡಬೇಕು. ನಮ್ಮ ಮನೆಯಲ್ಲಿ ಒಬ್ಬಟ್ಟು ಹೊಟ್ಟೆ ಹಸಿತೈತೆ ಅದೇ ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಆರೋಗ್ಯ, ಸಂತೋಷ, ಖುಷಿ ಎಲ್ಲನೂ ದೇವ್ರು ಕೊಟ್ಟು ಕಾಪಾಡಲಿ. ಮತ್ತು ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ, ಇವತ್ತು ನಾರ್ಮಲ್ ನಮ್ಮ ಮನೆಯಲ್ಲಿ ಎಲ್ಲ ಹಬ್ಬದ ಅಡುಗೆ ಮಾಡ್ತಾಯಿದ್ದಾರೆ. ಮತ್ತು ಮೇಯ್ನ್ ಈ ಹಬ್ಬದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಜಾಸ್ತಿ ಮಾಡ್ತಾರೆ. ಸೊ ಇವತ್ತು ನಾನು ಆ್ಯಕ್ಚುಲಿ ಈ ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಮೇಲೆ ನಮ್ಮ ತಂಗಿನೂ ಸೇಮ್ ಕಲರೇ ಹಾಕ್ಕೊಂಡಿದ್ದಾಳೆ. ನೋಡಿ ಗಾಯ್ಸ್, ಮ್ಯಾಚಿಂಗ್ ಮಾಡಬೇಕು ಅಂತ. ಇವಾಗ ನಾನು ಎಲ್ಲ ಮುಗಿಸಿ ನಾನು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಆಮೇಲೆ ಏನೇನು ಅಡುಗೆ ಮಾಡಿದ್ದೀವಿ ಅಂತಲೂ ತೋರಿಸ್ತೀನಿ. ಸೊ ನಾನು ಹೀಗೆ ರೆಡಿ ಆಗಿದ್ದೀನಿ. ಇದು ನಮ್ಮ ತಂಗಿ ತೋರಿಸ್ತಾಳೆ. ಸ್ವಲ್ಪ ಹಿಂಗೆ ಮಾಡು. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ. ಮತ್ತು ಇವತ್ತು ಬೇವು ಬೆಲ್ಲ ತಿಂದ್ವಿ. ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ತೊಗೊಂಡೆ. ಸೊ ನಮ್ಮ ಮಮ್ಮಿ ಇನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಡುಗೆ. ಹೊಟ್ಟೆ ಹಸ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಅವಲಕ್ಕಿ ಮಾಡಿದರು, ತಿಂದೆ. ಇವಾಗ ಅದು ತಿಂದ್ಬಿಟ್ಟು ಮೇಲೆ ರೆಡಿ ಆದೆ. ನಾನು ಬೆಳಗ್ಗೆನೇ ಒಂದು ಆ್ಯಪಲ್ ತಿನ್ಕೊಂಬಿಟ್ಟಿದ್ದೆ. ಇವಳೊಬ್ಳು ಅವಾಗಿಂದ ಅಕ್ಷಿ ಅಂತಲೇ ಅವಳೆ. ಓಕೆ, ಏನು ಮಿಸ್ಸಿಂಗು? ಬೊಟ್ಟು ಮಿಸ್ಸಿಂಗು. ಬೊಟ್ಟಿಟ್ಕೊಂಬರ್ಬೇಕು. ಇವಾಗ ನಾವು ಒಬ್ಬಟ್ಟು ಮತ್ತು ಇದನ್ನು ಬಾಳೆ ಎಲೆ ತರಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ತಂಗಿ. ನೋಡಿ, ಅವಳು ವ್ಲಾಗ್ ಬೇರೆ ಮಾಡ್ತಿದ್ದಾಳೆ. ಅವಳದು ಚಾನಲ್ ಇದೆ. ಅವಳ ಚಾನಲ್ ಬಂದುಬಿಟ್ಟು ಜಾನ್ವೀಸ್ ಡೈರೀಸ್ ಅಂತ ಫಾಲೋ ಮಾಡಿ, ಅವಳದು ಫಾಲೋ ಮಾಡಿ. ಇವಾಗ ಹೋಗ್ಬಿಟ್ಟು ತೊಗೊಂಡು ಬರ್ತೀವಿ. ಆಮೇಲೆ ಫಸ್ಟು ಊಟ ಮಾಡಬೇಕು. ತಿಂದಿದ್ದೀವಿ ತಿಂಡಿ, ಆದ್ರೂ ಹಬ್ಬದ ಊಟ ಮಾಡಬೇಕಲ್ವಾ. ನಮಗೆ ಫಸ್ಟ್ ಹಬ್ಬ ಅಲ್ವಾ ಯುಗಾದಿ. ಸಂಕ್ರಾಂತಿ ಫಸ್ಟ್ ಹಬ್ಬ. ಇಲ್ಲ ಇದು ಏನದು ಹೊಸ ವರ್ಷದ್ದು ಇದೆ ನಮಗೆ ಯುಗಾದಿ. ಓಕೆ, ಇವಾಗ ಒಬ್ಬಟ್ಟು ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ನಾನು ಗಾಡಿಯಲ್ಲಿ ಬೇರೆ ಹೋಗ್ತಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಗಾಡಿ ಓಡಿಸೋದು ಒಂದು ತಲೆನೋವು. ಬಟ್ ಸ್ಟಿಲ್ ಹೋಗ್ತಾ ಇದ್ದೀನಿ. ಓ ಸಾರಿ, ಬಟ್ಟೆ ತುಳಿದ್ಬಿಟ್ಟೆ. ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ನೋಡ್ಬೋದು, ರೀಲ್ಸ್ ಮಾಡಿ ಹಾಕಿದ್ದೀನಿ ಸ್ಯಾರಿದು. ಅಪ್ಪ, ಹೋಳಿಗೆ ಮನೆ ತುಂಬ ರಶ್ ಇದೆ. ನಮ್ಮ ಮನೆ ಹತ್ರ ಇರೋದು ನೋಡಿ. ಸೊ ನಾವು ಇವಾಗ ಕಾಯಿ ಒಬ್ಬಟ್ಟು ತೊಗೊಂಡ್ವಿ. ಅದು ರೆಡಿ ಇತ್ತು, ಆಲ್ರೆಡಿ ರೆಡಿ ಇತ್ತು. ಅದಕ್ಕೆ ಬೇಕು ತೊಗೊಂಡು ಹೋಗ್ಬೇಕು ಇವಾಗ ಮನೆಗೆ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಇನ್ನು ನೆಕ್ಸ್ಟು ಏಪ್ರಿಲ್ಲು ಸ್ಟಾರ್ಟು. ಇನ್ನೆಷ್ಟು ಬಿಸಿಲಿರುತ್ತೋ ನೆಕ್ಸ್ಟು. ಓಕೆ, ಮನೆಗೆ ಹೋಗಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಬಾಳೆ ಎಲೆ ಬೇರೆ ತೊಗೊಂಡು ಹೋಗ್ಬೇಕು. ಬಾಯ್. ಇವಾಗ ಬಾಳೆ ಎಲೆ ತೊಗೊಂಡ್ವಿ. ನಂಗಂತೂ ಸಾಕು. ಬಾಳೆ ಎಲೆ ಎಲ್ಲಿದೆ? ನೋಡಿ, ಇವತ್ತು ಇದೇ ಸ್ಪೆಷಲ್ ನಮ್ಮ ಮನೆಯಲ್ಲಿ. ಒಬ್ಬಟ್ಟು, ಆಮೇಲೆ ಚಿತ್ರಾನ್ನ, ಹಪ್ಪಳ, ಕೋಸಂಬರಿ, ಪಲ್ಯ ಎಲ್ಲ ನಮ್ಮ ಮಮ್ಮಿನೇ ಮಾಡಿದ್ದು. ಯಾವಾಗಲೂ ನನ್ನ ನೈಟಿಲೇ ತೆಗೆಯೋದು. ನಮ್ಮ ಮಮ್ಮಿ ನಾನು ಮಾಡಿದಾಗೆಲ್ಲ ಯಾವಾಗೂ ನೈಟಿಲೇ ಇರ್ತಾರೆ. ಆವಾಗಲೇ ಸ್ಯಾರಿಯಲ್ಲಿದ್ದರು, ಆದರೆ ಇವಾಗ ನೈಟಿ ಹಾಕ್ಕೊಂಬಿಟ್ಟಿದ್ದಾರೆ. ನಮ್ಮ ಲಕ್ಕಿ ಅಲ್ಲಿದ್ದಾನೆ, ಸುಮ್ಮನೆ ಇರಲ್ಲ ಅವನು, ಅದಕ್ಕೆ ಬಿಟ್ಬಿಟ್ಟಿದ್ದೀವಿ. ನೋಡಿ, ಇದೇನೆ ಇದೆಲ್ಲ ಮಾಡಿರೋದು.
ಇನ್ನು ಅನ್ನ ಸಾರಿದೆ. ನಮ್ಮ ಮಮ್ಮಿ ಆ್ಯಕ್ಚುಲಿ ಪಾಯಸ ಮಿಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೋಗಿದ್ದಾರೆ ಅಲ್ಲಿ ಪಾಯಸ ಹಾಕೊಂಬಿಡೋಕ್ಕೆ. ಹೇಳಿ ಹೆಂಗಿದೆ? ಚೆನ್ನಾಗಿದೆ, ಹೊಟ್ಟೆ ಸಿದ್ದಿದೆ, ಬ್ಲಾಗ್ ಮಾಡೋದಕ್ಕೂ ಆಗ್ತಿಲ್ಲ. ಇವಳು ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಲು, ಬಟ್ ನಾನು ಮಾಡ್ಕೊಂಡಿಲ್ಲ. ನನಗೆ ಅವು ಆ ಡ್ರೆಸ್ಸಲ್ಲೆಲ್ಲ ಊಟ ತಿನ್ನೋಕ್ಕಲ್ಲ ಆಗಲ್ಲ. ಚಾನಲ್ಲು ಏನೇನು ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅಲ್ಲೆಲ್ಲ ಏನು ಸ್ಪೆಷಲ್ ಮಾಡ್ತಾರೆ ಅಂತ. ಯಾಕಂದರೆ ತಿಳ್ಕೊಳಕ್ಕೆ ಅವ್ರ ಮನೇಲಿ ಏನು ಮಾಡ್ತಾರೆ ಅಂತ. ನೋಡಿ ನಮ್ಮ ಮಮ್ಮಿ ಪಾಯಸ ತೊಗೊಂಬಂದರು. ಗೊತ್ತೇ ಇರಲಿಲ್ಲ. ಇದೆ ಗೊತ್ತಿಲ್ಲ ಅಂತಲೇ ಹೇಳ್ತಾರದು. ಗೊತ್ತಿಲ್ಲ ಅಂತಲೇ ಹೇಳ್ತಾರದ. ಇವಳು ತಲೆ ನೋಡಿ, ಇವಳೊಳ್ಳೆ ಪುಕ್ಕ ಥರ ಹಿಂದೆಗಡೆ. ನನಗೆ ಇನ್ನಾದ್ರ ಮೇಲೆ ಅಷ್ಟೇ ಇವಾಗ ಆಸೆ ಇರೋದು, ಏನು ಬರೋದಿಲ್ಲ. ಹೇಳಮ್ಮ, ಹಬ್ಬದಲ್ಲಿ ಏನು ಅನಿಸ್ತಾ ಇದೆ? ಹೊಟ್ಟೆ ಹಸಿತಾ ಇದೆ. ಅದೇ ಹಬ್ಬ ಇವಾಗ ತಾನೇ ಫ್ಯಾನ್ ಹಾಕಿದ್ದೀನಿ. ಫುಲ್ಲು ಶೆಕೆ ಆಗಲ್ಲ ಈ ಸ್ಯಾರಿ ಹಾಕ್ಕೊಂಡು. ಇವಾಗ ಊಟ ಎಲ್ಲ ಆಯಿತು ಅಷ್ಟೇಪ್ಪ, ನನ್ನ ಕೈಲಿ ಆಗೋಲ್ಲ. ಹಂಗೆ ಯಾವಾಗ ಇದೆಲ್ಲ ತೆಗೆದು ಹಂಗೆ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊತೀನಿ ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆಗೂ ಹೋಗ್ಬೇಕಿತ್ತು, ಬಟ್ ಹೋಗಲಿಲ್ಲ, ಹೋಗೋಕ್ಕಾಗಲಿಲ್ಲ. ಅವ್ರಿಗೆ ಹುಷಾರಿಲ್ಲ. ಆ್ಯಕ್ಚುಲಿ ಮೊನ್ನೆ ಹಾಸ್ಪಿಟಲ್ ಬಂದಿದ್ದರು. ಎಲ್ಲೇ ತೋರಿಸೋದು, ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ. ಈಗೆಲ್ಲ ಮುಗ್ದಿದೆ ಅಷ್ಟೇ. ಇನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.